ಮನೋಜ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ನಾವಿಬ್ರು ಸೇರಿ ಈ ಮನೇಲಿ ಎಂತೆಂತ ದ್ರೋಹ ಮಾಡಿದೀವಿ, ಎಷ್ಟೆಲ್ಲ ಮೋಸ ಮಾಡಿದೀವಿ. ಬಂದ ನೋವನ್ನೆಲ್ಲ ಒಟ್ಟಿಗೆ ಅನ್ಭವಿಸೋಣ. ಇಬ್ರು ಸೇರಿ ಮಾಡಿದ ಮೋಸಕ್ಕೆ ಕ್ಷಮೆ ಇದೆ, ನಾನೊಬ್ಳೆ ಮಾಡಿದ ತಪ್ಪಿಗೆ ನನಗ್ ಶಿಕ್ಷಣ ಬಿಡಲ್ಲ ಡ್ಯಾಡಿ. ಅಮ್ಮಂಗೂ ನೀವ್ ಬೇಕು, ನಂಗೂ ನೀವ್ ಬೇಕು. ನಿಮಗೆ ಯಾಕೆ ನಾವು ಬೇಡ? ಪ್ಲೀಸ್ ಮನೋಜ್, ಯಾರ್ ತಾನೇ ತಪ್ಪು ಮಾಡಲ್ಲ. ಎಲ್ಲ ತಪ್ಪಿಗೂ ಕ್ಷಮೆ ಇರುತ್ತೆ ಅಲ್ವಾ? ಪ್ಲೀಸ್ ನನ್ನ ಕ್ಷಮಿಸಿ. ಡ್ಯಾಡಿ, ನನಗ್ ಯಾರು ಸ್ಕೂಲಿಗೆ ಕರ್ಕೊಂಡೋಗೋರಿಲ್ಲ, ರಿಪೋರ್ಟ್ ಕಾರ್ಡ್ಗೆ ಸೈನ್ ಹಾಕೋರು ಇಲ್ಲ. ಸ್ಕೂಲಲ್ಲಿ ಎಲ್ರು ನಿಮ್ ಡ್ಯಾಡಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಡ್ಯಾಡಿ. ನನಗೆ ನೀವ್ ಬೇಕು ಡ್ಯಾಡಿ. ನೀವು ಬೇಡ, ನೀವಿಬ್ರು ಬೇಡ. ಅಯ್ಯೋ, ನೀನಲ್ಲಿ ಮಾಡಿದ್ದು ಮೋಸನ, ವಂಚನೆ. ಸುಳ್ಳು ನಿನ್ ಹುಟ್ಟು ಗುಣ, ಮೋಸ ನಿನ್ ರಕ್ತದಲ್ಲಿರೋ ಗುಣ, ನಯ ವಂಚನೆ ನಿನ್ ಜನ್ಮಸಿದ್ಧ ಹಕ್ಕು. ನಮ್ಮಂತವ್ರ ಮನೇಲಲ್ಲ ನೀವಿರ್ಬೇಕಾಗಿರೋದು. ಕರಿಶ್ಚಿಂದನ್ ತರ ಮಾತಾಡ್ಬೇಡಿ ಮನೋಜ್. ನೀವು ಮಾಡಿರೋ ತಪ್ಪುಗಳ ಮುಂದೆ ನನ್ ತಪ್ಪು ಏನೂ ಅಲ್ಲ. ನಾನಾದ್ರೆ ಅತ್ತೆ ಮಾವಂಗ್ ಮೋಸ ಮಾಡ್ದೆ, ಆದ್ರೆ ನೀವು ಅಪ್ಪ ಅಮ್ಮಂಗೆ ಮೋಸ ಮಾಡಿದ್ರಿ. ನಿಮಗೋಸ್ಕರ ನಿಮ್ಮಮ್ಮ ಏನ್ ಮಾಡಿದ್ರು ಸರಿ, ನನ್ನ ಮಗನ್ಗೋಸ್ಕರ ನಾನ್ ಮಾಡೋದು ತಪ್ಪಾ? ನೀವು ನನಗ್ ಬೇಕು ಡ್ಯಾಡಿ. ನನಗೇನ್ ಬೇಡ ಮನೋಜ್, ನನಗ್ ನೀವ್ ಬೇಕು ಮನೋಜ್. ಬೇಡ ಹುಟ್ಟೋಗಿ ಹುಟ್ಲಾಗಿರಿದ್ದ ಹೋಗೋದಕ್ಕಲ್ಲ ನಾನೀ ಮನೆ ಸೊಸೆ ಆಗಿರೋದು. ಕುತ್ಕೆ ಹಿಡಿದು ನೂಕಿದ್ ಮಾತ್ರಕ್ಕೆ ನನ್ ಪಟ್ಟನ ಯಾರು ಕಿತ್ಕೊಳಕ್ ಆಗಲ್ಲ. ಡ್ಯಾಡಿ, ಅಮ್ಮ ನಿನ್ ಹೆಂಡತಿ ಆದ್ರೆ ನಾನು ನಿನ್ ಮಗ, ನಾನ್ ಈ ಮನೆ ಮಗ. ನಿಮಗೆಷ್ಟು ಹಕ್ಕಿದ್ಯೋ ನಂಗೂ ಅಷ್ಟೇ ಹಕ್ಕಿದೆ. ನಮ್ಮಿಬ್ರದ್ದು ಜನ್ಮದ ಅನುಬಂಧ ಅರ್ಥ ಮಾಡ್ಕೊಡಿ. ಎಲ್ಲ ಮಕ್ಳು ಮದ್ವೆ ಆದ್ಮೇಲೆ ಅಪ್ಪ ಅಮ್ಮನ ಜೊತೆನೆ ಇರ್ಬೇಕಂತ ಏನಿಲ್ವಲ್ಲ. ಬನ್ನಿ, ನಾನು ನೀವು ನಮ್ ಮಗ ಎಲ್ಲಾರು ಸಪ್ರೇಟ್ ಆಗಿ ಹೋಗ್ ಬದ್ಕಳ, ಒಳ್ಳೆ ಜೀವನ ಮಾಡೋಣ. ಆಗಲ್ಲ, ನಾನಿನ್ ಜೊತೆ ಬರೋಲ್ಲ. ನಾನು ಬಿಡಲ್ಲ ಡ್ಯಾಡಿ, ನಾನು ಬಿಡಲ್ಲ. ಬಿಡಲ್ವಾ? ನೀನನ್ನ ಬಿಡಲ್ವಾ? ಅಯ್ಯೋ, ನನಗೇನು ಆಗ್ತಿದೆ. ಮಮ್ಮಿ. ಮೀನಾ, ಮಾತ್ರೆದು ಏನ್ ಬೇಡಮ್ಮ. ಏಯ್, ಬೆಳಗ್ಗೆ ಊಟ ಬೇಡ ಅಂತೀಯ, ಮಧ್ಯಾಹ್ನ ಮಾತ್ರೆ ಬೇಡ ಅಂತೀಯ, ಒಳ್ಳೆ ಎಳೆ ಮಕ್ಳಾಗ ಹಠ ಮಾಡ್ತೀಯಲ್ಲ ನೀನು. ನೋಡು, ಆ ರೋಹಿಣಿ ಹೆಣ್ಣು ಕುಲ್ದೋಳಾಗಿದ್ರೆ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಅವ್ಳಿಗೆ ಒಳ್ಳೇದಾಗ್ಲಿ ಅಂತ ನೀನ್ ಯೋಚನೆ ಮಾಡಿದ್ರೆ ಅವ್ಳು ನಿನ್ಗೆ ಮೋಸ ಮಾಡಿ ಹೋಗ್ಬಿಟ್ಲು. ಇನ್ ಯಾವತ್ತಾದ್ರೂ ಅವಳ ಹತ್ರಕ್ ಬಿಟ್ಕೊಂಡಿಯಾ? ಹುಷಾರು. ಮನುಷ್ಯ ಸ್ವಾರ್ಥಿಯಾಗಿ ಯೋಚನೆ ಮಾಡೋದನ್ನ ಕಲ್ತಿರ್ಬೇಕು. ನೀನು ಅಪ್ಪ ಅದನ್ನ ನನ್ ಕಲ್ಸಿಲ್ವಲ್ಲ. ಇದೊಂದ್ ತರ್ತಿಯ ಮಾತ್ನ ಕಳ್ಳನ್ಗೊಂದ್ ಪಿಳ್ಳೆನೆವ ಅನ್ನೋ ಹಾಗೆ. ಊಟಗಳೆಲ್ಲ ಆಯ್ತಾ? ಊಟ ಆಯ್ತು. ಮಾತ್ರಗಳು ಆಯ್ತಾಯ್ತು. ಏನಾಯ್ತಾಯ್ತಾಯ್ತು? ಅದ್ರ ಕೈಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಂಗೆಲ್ಲ. ಏಯ್, ಒಂದಿವ್ಸದಿಗೆ ಹಾಕೊಂಡ್ ಗುಳುಮಂತ ನುಂಗ್ಬೇಕು. ಅಥವಾ ತೋಡಿ ಮೂಸಂಬಿ ತಂದಿದ್ದೀನಿ, ಜ್ಯೂಸ್ ಮಾಡ್ಕೊಂಡು ತಗೊಂಬಂದ್ ಕುಡಿ. ಆಮೇಲೆ ಅದೇನಾದ್ರು ತಿರ್ಬೋದೋ ರುಬ್ಬೋದೋ ಅವ್ರ ಕೆಲಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ತತ್ತಿನಪ್ಪ, ನೀವು ಊಟ ಮಾಡಿದ್ರಾ? ಪಾಪನ್ ನೋಟ್ಲಲ್ಲಿ ಬೆಳ್ಳುಳ್ಳಿ ಸಾರು, ಬೀನ್ಸ್ ಪಲ್ಯ, 1 ಕೆಜಿ ರೈಸ್. ಅದು ನಿಜನಾ? ಅಯ್ಯಲೇ, ಸುಳ್ಳು ಹೇಳೋದಕ್ಕೆ ಸತ್ಯನ ಮುಚ್ಚಿಡೋದಕ್ಕೆ ನೀನಲ್ಲ ತೊಗೊಯ್ದು ಅದ ಕೊಡ್ಬೇಕು. ನೀನು ನನ್ ಮಗ ನೋಡ್ತಾ ಇದ್ದೀನಿ. ನುಂಗೋ ಮನೋಜ, ನೀನೇನು ಆಗ್ತಿದೆಯಲ್ಲ, ಯಾಕೆ ಹಿಂಗ ಆಡ್ತಿದ್ದಾನೆ? ಹೇಗೆ ಆದ್ರೆ ನನ್ ಮಗ ನನ್ ಕೈ ಬಿಟ್ಟು ಹೋಗ್ಬಿಡ್ತಾನೆ. ಅವ್ನ ಹೊಟ್ಟೆ ಉಳ್ದು ಹೋಗ ಅನ್ಯಾಯವಾಗಿ ನನ್ ತಲೆ ಮೇಲೆ ಜೀರಿಗೆ ಇಟ್ಬಿಟ್ಲಲ್ಲ, ನಾನ್ ಏನ್ ಮಾಡ್ ಸಾಯಿ. ನಾನ್ ನನ್ ಮಗನ ಹೀಗೆ ಬಿಡಲ್ಲ, ಅತ್ಲಾಯಿಸ್ತೀನಿ. ಇಲ್ಲ, ಶಿವನನ್ನ ಹೀಗೆ ಬಿಟ್ರೆ ಇವ್ ನಮ್ ಕೈ ತಪ್ಪ ಹೋಗ್ತಾನೆ. ಶಿವನನ್ನ ಸರಿ ಮಾಡ್ಬೇಕು. ಮನೋಜ, ಎಷ್ಟೊತ್ತು ಅಂತ ಹೀಗೆ ಇರ್ತೀವ ಮನೋಜ? ಈಗ ನನ್ ನೋಡಕ್ಕೆ ನಂಗೆ ಭಯ ಆಗ್ತಿದೆ. ಮನೋಜ, ಹಾಲಲ್ಲಿ ಕುತ್ಕೋ, ಸ್ವಲ್ಪ ಟಿವಿ ನೋಡು. ನಿನ್ಗೆ ಉಪ್ಪಿಟ್ಟು ಮಾಡ್ಕೊಡ್ಲಾ? ಏನು ಬೇಡ. ಬೇಡ ಅಂದ್ರೆ ಆರೋಗ್ಯ ಏನಾಗ್ಬೇಡ ಹೇಳು. ಮರ್ತು ಬಿಡು ಮನೋಜ, ಆ ಮಾತುಗಾತಿನ ಮರ್ತು ಬಿಡು. ಅಷ್ಟು ಸುಲಭನ ಅಮ್ಮ ಮರ್ತು ಬಿಡೋದು? 2 ವರ್ಷ ಅಮ್ಮ, 2 ವರ್ಷ ನನ್ ಜೊತೆ ಸಂಸಾರ ಮಾಡಿದಾಳೆ, ಮೈ ಮನ್ಸನ್ನ ಆವರ್ಸ್ಕೊಂಡ್ಬಿಟ್ಟಿದ್ದಾಳೆ. ಈ ಹಾಳದ್ ಕಣ್ಣು ಹೋದಲೆಲ್ಲ ಕಾಣೋ ಹಾಗೆ ಕಾಡ್ತಾ ಇದ್ದಾಳೆ. ತುಂಬಾ ನಂಬಿದೆ ಅವಳನ್ನ. ಹೇಗ್ ಮೋಸ ಮಾಡ್ಬಿಟ್ರೆ ನೋಡ್ದ? ನಿನ್ ಒಳ್ಳೆತನ ಮನೋ. ಬೂಂದಿ ಅಂತ ಸೇಂದಿ ಕೊಟ್ರು ನಿನ್ ಗಂಟ್ಲಿಗೆ ಹಾಕುತ್ತೆ ಅಂತ ಅವಳು ಗೊತ್ತಿತ್ತು. ಹುಲಿ ತನ್ ಬೇಟೆನ ನಾಲ್ಗೆಯಲ್ಲಿ ನೆಕ್ಕಿ ಆಮೇಲೆ ಕಚ್ಚತ್ತಂತಲ್ಲ. ಚೂಡು, ತಲೆ ಸವರಿ ಕಲ್ಲು ಹಾಕ್ಬಿಟ್ಲು. ಆದ್ರೆ ಕಳೆದೋದ್ ಕಟ್ಟೆನ ಎದೆಲೆ ಇಟ್ಕೊಂಡು ಕೊರಗಿದ್ರೆ ಏನೋ ಪ್ರಯೋಜನ ಮನೋಜ. ಆ ರೋಹಿಣಿ ನಿನ್ನಿಂದ ದೂರ ಆಗ್ಬೇಕು ಅಂದ್ರೆ ಮೊದಲು ಅವಳು ನಿನ್ ಮನ್ಸಿಂದ ದೂರ ಆಗ್ಬೇಕು ಮನೋಜ. ಅವಳು ನಿನ್ ಮನ್ಸಲ್ಲಿರೋವರೆಗೂ ಅವಳು ನಿನ್ನಿಂದ ದೂರ ಆಗಲ್ಲ ಮನೋಜ. ಬಾ, ಅವಳನ್ನ ನೀನ್ ಮರಿಬೇಕು ಅಂದ್ರೆ ನೀನ್ ಈ ಒಂಟಿ ತಂದಿಂದ ಹೊರಗಡೆ ಬಾ. ಜನಗಳ ಜೊತೆ ಸೇರು ಮನೋಜ. ಕಾಲ ಕಲಿಯೋ, ಕಾಲನೇ ಎಲ್ಲಾನ ಸರಿ ಮಾಡುತ್ತೆ. ಬಾ. ಬೇಡಮ್ಮ, ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗು. ಬೇಡ ಮನೋಜ, ನೀನ್ ಸ್ವಲ್ಪ ಹೊತ್ತಾಚೆ ಬಾ, ಆಮೇಲೆ ಬೇಕಾದ್ರೆ ಬಂದ್ ಕೂತ್ಕೋ ಇಲ್ಲಿ. ಬಾಪ ಬಾಕಂದ. ಬಾರು ಮನೋಜ, ನನ್ ಮಾತ್ ಕೇಳು. ಬಾರೋ. ಇರಿಕ್ರಾಗಿ ನೀವೀಗ ಒಂದ್ ತೀರ್ಮಾನ ತಗೋಬೇಕು. ಯಾವ ವಿಷಯ? ಮನೋಜನ್ ಭವಿಷ್ಯ. ಪಾಪ ಹೀಗೆ ಇದ್ಬಿಡ್ಬೇಕಾ ಇವನು? ನಾನೇನ್ ಮಾಡು ಅಂತ ಈಗ? ಇವನ್ಗೆ ಇನ್ನೊಂದ್ ಮದ್ವೆ ಮಾಡೋಣ. ನಾನು ಕೂತ್ಕೊಂಡು ಅವ್ನ ಕೈಲಿ ತಾಳಿ ಕಟ್ಟಿಸ್ಕೋಬೇಕು. ಎಂತ ಮಾತಾಡ್ತೀರಿ ನೀವು? ನೀನೆಂತ ಮಾತಾಡ್ತಿದೀಯ ಶಾಂತಿ? ಅರಿವು ಗಿಳಿಗಳಾಗಬೇಡಿ. ಅವ್ಳು ಇನ್ನೂ ಮನೆ ಬಿಟ್ಟು ಹೋಗಿ 2 ದಿನ ಆಗಿಲ್ಲ, ಆಗಲೇ ಇವ್ನಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತೀಯಲ್ಲೇ. ಸುನಾಮಿ ಬಂದ್ ಹೋದ್ ಜಾಗ ತುಂಬಾ ಭಯಂಕರವಾಗಿರುತ್ತೆ ಕಣ. ಮತ್ತೆ ಮೊದಲು ಆ ಜಾಗ ಸರಿಯಾಗ್ಬೇಕು ಅಂದ್ರೆ
ಸ್ವಲ್ಪ ಟೈಮ್ ತಗೊಳುತ್ತೆ. ಆಗ್ಲಿ, ನಾವಿರೋವರೆಗೂ ಮಕ್ಕಳ ಜೀವನ ಬೀದಿ ಪಾಲಾಗೋಗ್ ಬಿಟ್ಬಿಡ್ತೀವ? ಏನೋ ಒಂದ್ ಮಾಡೋದಾಗ ಸದ್ಯಕ್ ಸ್ವಲ್ಪ ಸಮಾಧಾನವಾಗಿರೋ. ಬೀಗ್ರೆ ಬೀಗ್ರೆ ಬನ್ನಿ, ಆರಾಮ? ಏನ್ರಿ ಆರಾಮು? ಎಂತ ಮಾನ್ಗೇಡಿಗಳ್ರಿ ನೀವುಗಳು. ಯಾಕ್ ಬೀಗ್ರೆ, ಏನಾಯ್ತು? ಏನ್ರಿ ಆಗ್ಬೇಕು? 5 ಡಿಗ್ರಿ ಅಂತಾನಲ್ಲ ನಿಮ್ ಮಗ. ಇಂಥ ಮೋಸಕ್ ಬಲಿಯಾಗಿದ್ದಾನೆ ಅಂದ್ರೆ ಅವ್ನ್ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ತಗೊಂಡೋಗಿ ಬೆಂಕಿಗ್ ಹಾಕ್ರಿ. ಅವಳು ಯಾವಳವಳು? ಏನವಳು ಇನ್ನೊಂದ್ ಹೆಸರು? ಕಲ್ಯಾಣಿ. ಹಾ, ಅವಳು ಯಾರು ಏನು ಅಂತ ತಿಳ್ಕೊಳಕ್ಕೂ ಶಕ್ತಿ ಇಲ್ದಿರೋ ಮುಟ್ಟಾಳ್ರು ನೀವು, ಮೂರ್ಖರು. ನೀವ್ ಯಾರಿಗೂ ಬುದ್ಧಿ ಇಲ್ಲ. ನಿಮ್ಮಿಂದಾಗಿ ನಮ್ಮನೆ ಮರ್ಯಾದೆ ಎಲ್ಲ ಬೀದಿನಲ್ಲಿ ಬೀದಿ ಸೇದೋರ್ ಬಾಯಲ್ಲೆಲ್ಲ ಹರ್ದಾಡ್ತಿದ್ಯಲ್ರಿ. ಬೀಗ್ರೆ, ಅವಳು ಹೀಗೆಲ್ಲ ಮೋಸ ಮಾಡ್ತಾಳೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ಉಗಿತಾ ಇರೋದ್ ನಿಮ್ಗೆ. ಮಲೇಷ್ಯಾ ಹುಡುಗಿ ಅಲ್ಲ ಅಂತ ಗೊತ್ತಾದ ತಕ್ಷಣನೇ ಅವ್ಳ್ ಜುಟ್ಟಿಡ್ದು ಹೊರಗ್ ದಬ್ಬಿದ್ರೆ ಇಷ್ಟೆಲ್ಲ ಆಗ್ತಿತ್ತೇನ್ರಿ? ತಲೆ ಎತ್ಕೊಂಡ್ ತಿರ್ಗಕ್ ಆಗ್ತಿಲ್ರಿ ನಮ್ಗೆ. ಇನ್ನು ಮಾನ ಇದೆ ಅಂತ ಬದತಿದಿರಲ್ಲ ನೀವುಗಳು. ಹೋಗ್ರಿ, ನೀವು ನಿಮ್ ಮಗ ಯಾವ್ದಾದ್ರು ಹಾಳ್ ಬಾವಿ ನೋಡ್ಕೊಳ್ಳಿ. ಅಮ್ಮ ಲೀಲಾವತಿ, ನಾವು ಕೆರೆ ಬಾವಿ ನೋಡ್ಕೋತೀವೋ, ನಮ್ಮನೆ ತೊಟ್ಟಿನಲ್ಲೇ ಬಿದ್ದು ಸಾಯ್ತೀವೋ. ಅದ್ ಯಾರು ನಿಮ್ಮನ್ನ ಕೇಳಿ ತಲೆ ಎತ್ತಿ ಓಡಾಡದೆ ಇರುವಾಗ ಮಾಡ್ತಾ ಇದಾರೆ ಅಂತಂದ್ರಲ್ಲ, ಒಂದ್ 10 ಜನರ ಹೆಸರು ಹೇಳಿ ಮಾಡೋಣ. ಅಟ್ಟದಿಂದ ಬಿದ್ದೋರ್ಗೆ ಲಟ್ಟಣಿಗೆ ಏಟು ಅನ್ನೋರ್ ಹಾಗೆ ಮಾತಾಡ್ತಿದಿರಲ್ಲ, ಮನುಷ್ಯತ್ವ ಇದೆಯಾ ನಿಮಗೆ? ಏನ್ರಿ ಮನುಷ್ಯತ್ವ? ಇಂಥ ಮನೆಗ್ ಮಗಳು ಕೊಟ್ಟಿದೀವಲ್ಲ ಅಂತ ಕುರುಗು ಕಾರ್ತಿದೆ ನಮ್ಗೆ. ಈ ಮನೇನ ನಿಮ್ಮ ಮಗಳು ಆರಿಸ್ಕೊಂಡಿದ್ದೆ ವಿನಃ ನಿಮ್ಮ ಮಗಳನ್ನ ಈ ಮನೆ ಆರಿಸ್ಕೊಂಡಿಲ್ಲ ತಾಯಿ. ಏನ್ ಕಾಲ್ ಹಿಡ್ಕೊಂಡಿದ್ವಾ ಹೆಣ್ ಕೊಡಿ ಅಂತ ನಿಮ್ಮನ್ನ? ಅವಳು ಯಾವಳೋ ಬಂದು ಮೋಸ ಮಾಡಿದಾಳೆ. ಮಗನ್ ಜೀವನ ಹಾಳಾಗೋಗಿದೆ. ನಾವಿಲ್ಲಿ ತುಂಬಾ ನೋವಿನಲ್ಲಿದ್ದೀವಿ. ಬಂದು ಬಾಯಿ ಬಂದಾಗೆಲ್ಲ ಮಾತಾಡ್ತಿರಲ್ಲ. ಸಂಸ್ಕಾರ ಬೇಡ ನಿಮಗೆ? ಹೌದ್ ಹೇಳ್ರಿ ಸ್ವಾಮಿ, ಮಹಾ ಸಂಸ್ಕಾರವಂತರ ಫ್ಯಾಮಿಲಿ ನಿಮ್ದು ನೋಡಿ. ಹೂ ಮಾರೋಳು ತಲೆ ಮಾಸ್ದವಳೆಲ್ಲ ಬಂದ್ ಕೂತಿರೋ ಕಾಡ್ ತರ ಇದೆ ನಿಮ್ಮನೆ. ನೋಡಿಮ್ಮ, ಬಹಳ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಜಾಗದಲ್ಲಿ ಆ ವಾಸು ಇದ್ರೆ ಅವನ್ ಕಪಾಳಕ್ ಬಿಡದೆ ಹೇಳ್ತಾ ಇದ್ದೆ. ಇನ್ನು ಅಂತ ಸುಮ್ನೆ ಇದ್ದೇನೆ. ದಯವಿಟ್ಟು ನಮ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಕು. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ತಾಯಿ. ಹೋಗ್ಬೇಕು ತಾನೆ? ಹೋಗ್ತೀನಿ ಬಿಡಿ. ನೋಡಿದ್ರ ಇಂತ ಮಾತೆಲ್ಲ ಕೇಳ್ಬೇಕಾಗ್ ಬಂದಿದೆ. ಅನ್ನಿಸ್ಕೊಂಡಿಯಲ್ಲೇ ಅನಕೊಂಡ ದ್ರಾಬೆ ಅಂತಂದು ತುಪ್ಪಿದೆ ಅಂತ ಗೊತ್ತಾಗ್ದಂಗೆ ಕಾಲ್ ತೊಳೆದು ಕರ್ಕೊಂಬಂದೆ ನಾಗಿನೀನ. ಈಗ ಜನ ಅಂದೆ ಅಂತಾರೆ. ಅನ್ನಿಸ್ಕೋ, ಪ್ರಾರಬ್ಧ ಅಂತಂದು ನಿನ್ನ ಅತಿ ಆಸೆಗೆ ನಿನ್ನ ಮಗನ್ ಜೀವನನೇ ಬಲಿ ಕೊಟ್ಬಿಟ್ಟಿಯಲ್ಲ. ಬಲಿ ಕೊಟ್ಟೋಳು ಅದನ್ನ ಸರಿ ಮಾಡೋಳು ನಾನೇ. ಅವ್ನಿಗೆ ಆದಷ್ಟು ಬೇಗ ಅವ್ನ್ ಮದ್ವೆ ಮಾಡ್ತೀನಿ. ನಾನ್ ಹೇಳಿದ್ನಲ್ಲ, ಇವನನ್ನ ಶ್ರೀಮಂತರ ಮನೆಗ್ ಸೇರಿಸ್ತೀನಿ ಅಂತ. ಅದನ್ನ ನಾನ್ ಮಾಡ್ತೀನ್ರಿ. ಇವತ್ ಹೇಳ್ತಿದ್ದೀನಿ, ಈ ಕ್ಷಣ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನನ್ನ ಮಗ ಮನೋಜನ್ನ ನಾನು ದೊಡ್ಡ ಮನುಷ್ಯ ಮಾಡ್ತೀನಿ. ದಿನಮುಖ ಕಂಡ್ಕೊಂಡ್ಬಿಟ್ಟಿದೆ ಕಣೆ ಜಂಬ ಅನ್ನೋದು. ಒಳ್ಳೇದ್ ಯಾರು ಏನೇ ಹೇಳಿದ್ರು ಏನು ಕೇಳ್ದಂಗೆ ಕಿವಿ ಮುಚ್ಕೊಂಡ್ಬಿಟ್ಟಿದ್ಯಾ. ಒಳ್ಳೇದ್ ಏನ್ ಹೇಳಿದ್ರು ಕೇಳದೆ ಇರೋ ಒಂಟಿ ಆಗಿ ಬದುಕ್ತಾ ಇದೀಯಾ. ಸ್ವಲ್ಪ ದಿನ ಬಾಯಿ ಮುಚ್ಕೊಂಡು ಸುಮ್ನಿರು. ಅಲ್ಲಿ ಮೀನಾ ಆರೋಗ್ಯ ಸರಿ ಇಲ್ಲ ಪಾಪ. ಆಸ್ಪತ್ರೆ ಮನೆ ಅಂತ ಅಲಿತಾ ಇದ್ದಾರೆ. ಅವ್ರ ಆರೋಗ್ಯ ಏನಾಯ್ತು ಅಂತ ವಿಚಾರಿಸು ಮೊದ್ಲು. ಪಾಪಿ ಪೆಸಿಫಿಕ್ ಓಷನ್ ಹೋದ್ರು ಪಾದನು ಮುಳುಗಲ್ವಂತೆ. ಅನುಭವಿಸ್ಲಿ ಬಿಡ್ರಿ. ಒಳ್ಳೆತನನ ಹೀಯಾಳ್ಸಿ ಹಿಡಿನ್ ಬೇರಿಸ್ಕೋತಾ ಇದ್ಯಾ. ಅದಕ್ಕೆ ಈ ಬಾಳ ಅನುಭವಿಸ್ತಾ ಇದ್ಯಾ. ಅನುಭವಿಸು. ಮನೋಜ ಅಲ್ಲಿ ಅಂದ್ರೆ ಕೊಡಿ ನಾನು ಮಾಡಿ. ಅಯ್ಯೋ ಬಿಡಿ ಅತ್ತೆಮ್ಮ, ಇದೇನ್ ಮಹಾ ಕೆಲ್ಸ ಅಂತ ನೀವ್ ಮಾಡೋದಕ್ಕೆ ನಾನೇ ಹಿಂಡ್ಕೋತೀನಿ ಬಿ. ಅಣ್ಣ, ಓಹೋ ಬಾರೋಪ್ನೆ, ಬಾರೋ. ಬನ್ನಿಮ್ಮ ಕೂತ್ಕೊಡಿ. ಏನಪ್ನೆ, ನಿನ್ನ ಗಾಡಿ ಇವತ್ತು ಈ ಕಡೆ ತಿರುಗ್ಬಿಟ್ಟಿದೆ. ಸಿಸ್ಟರ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಪೂಜಾನು ನೋಡ್ಬೇಕು, ಕರ್ಕೊಂಡೋಗಿ ಅಂತಂದ್ರು. ಅದಕ್ಕೆ ಬಂದ್ವಿ ಅಣ್ಣ. ಒಳ್ಳೇದೆ. ಆದ್ರೆ ಇದು ಹೊಸ ಫ್ರೆಂಡಿನ ಮೇಲಿರೋ ಅಕ್ಕರೆ ಕೊಟ್ಟಿರೋ ವಿಸಿಟ್ ಇಲ್ಲ ಆವತ್ತಿನ ಹಾಗೆ ಹಳೆ ಫ್ರೆಂಡಿಗೆ ವಿಷಯ ಮುಟ್ಸೋ ವಿಸಿಟ್? ಅದು ನೀನು ವಿಷಯ ಮಾತ್ರ ಆಕೆ ಕಿವಿಗೆ ಹಾಕದ್ಯಮ್ಮ. ಆದ್ರೆ ಅವಮ್ಮ ಹಾಕದ್ಲು ನೋಡು ಸ್ಕೆಚ್. ಸಾರಿ ಸೂರ್ಯ ಅವ್ರೆ, ರೋಹಿಣಿ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಅವಳಿಗೆ ಎಷ್ಟು ಸರಿ ಬಡ್ಕೊಂಡೆ ಸತ್ಯ ಹೇಳ್ಬಿಡು ಅಂತ. ಅವಳು ನನ್ ಮಾತೇ ಕೇಳಲಿಲ್ಲ. ನನಗೂ ಎಲ್ಲ ವಿಷಯನೂ ಮೊನ್ನೆನೆ ಗೊತ್ತಾಗಿದ್ದು. ನಾನು ಚೆನ್ನಾಗೇ ಬೈದಿದ್ದೀನಿ ಅಣ್ಣ. ಬೈಯದ ಅಮೂಲ್ ಬಿಡ್ಬೇಕು ಹಂಗೇನೆ. ನನ್ ಹೆಂಡತಿಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಅಂತ ನನಗ್ ಮೊನ್ನೆನಪ್ಪ ಗೊತ್ತಾಗಿದ್ದು. ಎಲ್ರಂಗೆಲ್ಲ ನಾನು ಮೀನಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಎಲ್ರಂಗೆ ಕಣ್ರಿ ಅಂತ ಮೊನ್ನೆ ತಾನೇ ಪ್ರೂವ್ ಮಾಡ್ಬಿಟ್ಲು. ಸೂರ್ಯ ಅವ್ರೆ, ನೀವ್ ನನ್ನನ್ ಏನ್ ಬೇಕಾದ್ರೂ ಅನ್ನಿ, ಪರವಾಗಿಲ್ಲ. ರೋಹಿಣಿ ನನ್ ಫ್ರೆಂಡ್ ಆಗಿದ್ಲು ಸೂರ್ಯ ಅವ್ರೆ. ಅವಳ ಜೀವನ ಹೇಗೋ ಸರಿ ಹೋಗುತ್ತೆ ಅಂತ ನಾನು ಇಷ್ಟೆಲ್ಲ ಮಾಡ್ದೆ. ಫ್ರೆಂಡ್ ಅಂದ್ರೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳಿಸಿ ಹೇಳೋರು ಕಣ್ರಿ, ಮೋಸಕ್ಕೆ ಸಾಥ್ ಕೊಡೋರಲ್ಲ. ನಾನು ರೋಹಿಣಿ ಜೊತೆ ಸೇರಿ ತುಂಬಾ ಸುಳ್ಳು ಹೇಳಿದೀನಿ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ನೀನ ಫ್ರೆಂಡ್ ಆದಾಗಿಂದ ನಾನು ಅದನ್ನೆಲ್ಲ ಬಿಟ್ಟು ಸತ್ಯದ ದಾರಿಲೇ ಇದೀನಿ ಆಂಟಿ. ನಾನು ಅವಳಿಗೆ ಸತ್ಯ ಹೇಳು ಅಂತ ತುಂಬಾ ಬಲವಂತ ಮಾಡ್ದೆ. ಅದಕ್ಕೆ ಅವಳು ನನ್ ಜೊತೆ ಮಾತಾಡೋದೇ ಬಿಟ್ಬಿಟ್ಲು. ಏನೇ ಆದ್ರೂ ನೀನು ಬಂದಾದ್ರೂ ನಮ್ಮನ್ನ ಸತ್ಯ ಹೇಳ್ಬೇಕಾಗಿತ್ತಲ್ವಾ? ಫ್ರೆಂಡ್ ತಾನೇ, ಅವ್ರ ಫ್ರೆಂಡ್ ಬಗ್ಗೆ ಸತ್ಯ ಹೊರಗೆ ಹೇಳಿದಾರೆ ಹೇಳಿ. ನಾನ್ ಮುಚ್ಚಿಟ್ಟಿದ್ದು ರೋಹಿಣಿ ನನ್ ಫ್ರೆಂಡ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ಆದ್ರೆ ನೀನ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಬೇರೆನೆ ಕಾರಣ ಇದೆ ಆಂಟಿ. ಅವಳ ಬಗ್ಗೆ ಸತ್ಯ ಏನಾದ್ರೂ ಹೊರಗ್ ಹೇಳಿದ್ರೆ ಕೃಷ್ಣ ಸಾಯಿಸಿ ತಾನು ಸತ್ತೋಗ್ತೀನಿ ಅಂತ ಹೆದರ್ಸಿದ್ಲು. ಅದಕ್ಕೆ ಪಾಪ ಮೀನಾ ಅವರು ಅವಳ ಬಗ್ಗೆ ಸತ್ಯ ಹೇಳಕ್ಕಾಗ್ದೆ
ತನ್ನಲ್ಲೇ ಒದ್ದಾಡ್ತಾ ಇದ್ರು. ಒಂದ್ ವೇಳೆ ಮೀನಾ ಅವ್ರೇನಾದ್ರೂ ರೋಹಿಣಿ ಬಗ್ಗೆ ಸತ್ಯ ಹೇಳಿದ್ದಿದ್ರೆ ಖಂಡಿತ ಅವಳು ಕೃಷ್ಣ ಸಾಯಿಸಿ ಅವಳು ಆತ್ಮಹತ್ಯೆ ಮಾಡ್ಕೋತಾ ಇದ್ಲು. ಅಲ್ಲಮ್ಮ ಇವಾಗ ಸತ್ಯ ಎಲ್ರ ಮುಂದೆ ಬಂದಾಯ್ತಲ್ಲಮ್ಮ. ಈಗ ಯಾಕೆ ಸತ್ಯ ಲಾಭಮ್ ನೀನ್ ಹೇಳ್ದಂಗೆ? ನಿಮ್ಗೆ ರೋಹಿಣಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಸೂರ್ಯ ಅವ್ರೆ. ನನ್ಗೆ ಕರೆಕ್ಟ್ ಆಗಿದೆ ಅಂದ್ರೆ ಅವಳಗ್ ಸಪೋರ್ಟ್ ಮಾಡಕ್ಕೆ ಖಂಡಿತ ಅವಳಿಗೆ ಇನ್ನೊಂದ್ ಹ್ಯಾಂಡ್ ಸಿಕ್ಕಿರುತ್ತೆ. ಯಾಕೆ ಬಂದೆ ಇಲ್ಲಿಗೆ? ನನ್ ಬಟ್ಟೆ ಬರೆ ಎಲ್ಲ ಇಲ್ಲೇ ಇದೆ ಅತ್ತೆ, ಅದನ್ನ ತಗೊಂಡ್ ಹೋಗಕ್ ಬಂದೆ. ಒಂದು ತೂಳು ಸಿಗಲ್ಲ ಕಣೆ ನಿನ್ಗೆ. ಅಯ್ಯೋ ಅತ್ತೆ, ಸಂಪಾದನೆ ಯಾರ್ ಬೇಕಾದ್ರೂ ಮಾಡಿರ್ಬೋದು. ಇವ್ರ ಚೂಡಿದಾರು ಸೀರೆನ ನಿಮ್ ಮಗ ಉಟ್ಕೊಳೋದಿಕ್ಕಾಗತ್ತಾ? ತಗೊಂಡೋಗಿ ಬಿಡಿ. ಅದನ್ನೆಲ್ಲ ತಗೊಂಡ್ಬಂದು ನಾನೇ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಇರೇ. ನಾನ್ ನಿನ್ ಮುಖ ನೋಡ್ಬಾರ್ದು. ಇನ್ನು ಯಾವತ್ತು ನಾನು ನೀನು ಒಂದಾಗಲು ಸಾಧ್ಯನೇ ಇಲ್ಲ. ಒಂದಾಗ್ತೀವಿ ಮನೋಜ್, ಇದ್ರಿಂದ ನನ್ಗೆ ಒಳ್ಳೇದು.